ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಕ್ಷಿಣ ಆಫ್ರಿಕಾಕ್ಕೆ ಹೀನಾಯವಾದಂಥ ಸೋಲು. T20 ವಿಶ್ವಕಪ್ನಲ್ಲಿ ಫೈನಲ್ ತಲುಪಿದಂಥ ನ್ಯೂಜಿಲೆಂಡ್ ತಂಡ ಫಿನ್ ಅಲೆನ್ ರಣಾರ್ಭಟ ಭಾರತಕ್ಕೆ ಕಾದಿದೆ ಖಂಡಾಂತರ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ನಡೆದಂಥ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ತಂಡವನ್ನು ಹೀನಾಯವಾಗಿ ಒನ್ ವೇಯಾಗಿ ಸೋಲಿಸಿ ಇದೀಗ ಸುಲಭವಾಗಿ ಫೈನಲನ್ನು ರೀಚ್ ಆಗಿದೆ. ಮತ್ತು ಮಾರ್ಚ್ 8ರಂದು ನ್ಯೂಜಿಲೆಂಡ್ ತಂಡ ಇಂಗ್ಲೆಂಡ್ ಮತ್ತು ಇಂಡಿಯಾ ನಡುವೆ ಗೆದ್ದಂಥ ತಂಡದ ಜೊತೆಗೆ ಮಾರ್ಚ್ 8ರಂದು ಗುಜರಾತ್ನ ಅಹಮದಾಬಾದ್ ಪಿಚ್ನಲ್ಲಿ ಸೆಣಸಾಟವನ್ನು ಮಾಡಲಿದೆ. ಇನ್ನು ಇವತ್ತು ನಡೆದ ಪಂದ್ಯದಲ್ಲಿ ಏನಾಯಿತು, ಏನು ಆಗಬಾರ್ದಿತ್ತು ಮತ್ತು ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ತಂಡವನ್ನು, ಅಂದರೆ ಸತತ 7 ಪಂದ್ಯವನ್ನು ಗೆದ್ದಂಥ ಸೌತ್ ಆಫ್ರಿಕಾ ತಂಡವನ್ನು ಹೇಗೆ ಮಣ್ಣು ಮುಕ್ಕಿಸಿ ಫೈನಲ್ಗೆ ಏರ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಇವತ್ತು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಟಾಸ್ ಗೆದ್ದಂಥ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ತಂಡಕ್ಕೆ ಬ್ಯಾಟಿಂಗನ್ನು ಕೊಡ್ತು. ಅದಾದ ನಂತರ ಆಗಿದ್ದಿದೆಯಲ್ಲ, ಮೊದಲು 75 ರನ್ಗೆ 5 ವಿಕೆಟ್ಗಳನ್ನ ಕಳೆದುಕೊಂಡಂಥ ಸೌತ್ ಆಫ್ರಿಕಾ ಇನ್ನೇನು 120, 130 ಹೊಡೆಯುತ್ತೆ ಮತ್ತು ನ್ಯೂಜಿಲೆಂಡ್ ತಂಡ ಆರಾಮಾಗಿ ಗೆಲ್ಲತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದಾಗ, ಅಥವಾ ಅಂಥ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡಿದಾಗ ಬ್ಯಾಟಿಂಗ್ ಬಂದಂಥ ಮಾರ್ಕೋ ಜಾನ್ಸನ್ ಅವರು ಕೇವಲ 30 ಎಸೆತದಲ್ಲಿ 55 ರನ್ನನ್ನು ಚಚ್ಚಿ ಬರೋಬ್ಬರಿ 169 ರನ್ಗಳ ಟಾರ್ಗೆಟನ್ನು, ಅಂದರೆ 169 ರನ್ನನ್ನು ಮಾಡಿ 170 ರನ್ಗಳ ಬೃಹತ್ ಮೊತ್ತವನ್ನು ಸೌತ್ ಆಫ್ರಿಕಾ ತಂಡ ನ್ಯೂಜಿಲೆಂಡ್ ಎದುರು ಒಂದು ಟಾರ್ಗೆಟ್ ಸೆಟ್ ಮಾಡ್ತು. ಆಗ ಎಲ್ರಿಗೊಂದು ಆಶ್ಚರ್ಯ ಆಯಿತು, ಇಷ್ಟು ಬೌಲಿಂಗ್ಗೆ ಹೆಲ್ಪ್ ಆಗುವಂಥ ಪಿಚ್ನಲ್ಲಿ ಮಾರ್ಕೋ ಜಾನ್ಸನ್ ಅವರು ಹೇಗೆ ಬ್ಯಾಟಿಂಗನ್ನು ಮಾಡಿದ್ರು, ಯಾಕೆ ಮೊದಲು ಬಂದಂಥ ಓಪನರ್ಸ್ ಸಾಧ್ಯ ಆಗಲಿ ಅನ್ನುವಂಥ ಮಾತು ಕೂಡ ಕೇಳಿಬಂತು. ಒಟ್ಟಾರೆಯಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಸೌತ್ ಆಫ್ರಿಕಾ ತಂಡ ನಿಗದಿತ 20 ಓವರ್ಗಳಲ್ಲಿ ಬರೋಬ್ಬರಿ 169 ರನ್ನನ್ನು ಮಾಡಿ 170 ರನ್ಗಳ ಟಾರ್ಗೆಟನ್ನು ಕೊಡ್ತು. ಎಲ್ಲೋ ಒಂದು ಹಂತದಲ್ಲಿ ಸೌತ್ ಆಫ್ರಿಕಾ ಗೆದ್ದ ಬಿಡಬಹುದೇನು. ಸೌತ್ ಆಫ್ರಿಕಾ ಹತ್ರ ತುಂಬ ಚೆನ್ನಾಗಿರುವಂಥ ಬೌಲರ್ ಇದ್ದಾರೆ, ರಬಡ ಇದ್ದಾರೆ, ಲುಂಗಿ ನಿಗಡಿ ಇದ್ದಾರೆ, ಜೊತೆಗೆ ಕೇಶವ್ ಮಹಾರಾಜ್ ಇದ್ದಾರೆ. ಹೀಗೆ ಒಂದು ಒಳ್ಳೆಯ ಅತ್ಯುತ್ತಮ ಪ್ರದರ್ಶನ ಮಾಡುವಂಥ ಬೌಲರ್ಗಳು ಕೂಡ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜಾನ್ಸನ್ ಅವರು ಮಾಡಿದಂಥ ಸ್ಫೋಟಕ ಬ್ಯಾಟಿಂಗ್ನಿಂದ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ತಂಡದ ವಿರುದ್ಧ ಗೆದ್ದು ಫೈನಲ್ ತಲುಪುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಕೆಲವು ಗಂಟೆಗಳ ಅಂತರದಲ್ಲಿ ನ್ಯೂಜಿಲೆಂಡ್ ತಂಡ, ಕೇವಲ 1 ಗಂಟೆ ಅಂತರದ ನ್ಯೂಜಿಲೆಂಡ್ ತಂಡ 12.5 ಓವರ್ಗಳಲ್ಲಿ ಇನ್ನೂ 7.1 ಓವರ್ ಬಾಕಿ ಇರುವಂತೆ, ಅಂದರೆ 43 ಎಸೆತಗಳು ಬಾಕಿ ಇರುವಂತೆ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಹೀನಾಯವಾಗಿ ಸೋಲಿಸಿ ಫೈನಲನ್ನು ಪ್ರವೇಶ ಮಾಡ್ತು. ಮತ್ತು ಫೈನಲ್ನಲ್ಲಿ ಇದೀಗ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡದ ಮಧ್ಯೆ ಆಗುವಂಥ ಮ್ಯಾಚ್ನ ಯಾರು ಗೆಲ್ತಾರಲ್ಲ ಅವ್ರ ವಿರುದ್ಧ ಕಪ್ಗಾಗಿ ಕೂಡ ಸೆಣಸಾಟ ಮಾಡುತ್ತೆ. ಇನ್ನು ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗನ್ನು ನೋಡ್ತಾ ಹೋದರೆ, ಮೊದಲು ಬ್ಯಾಟಿಂಗ್ಗೆ ಬಂದಂಥ ಓಪನರ್ಸ್ ಆದಂಥ ಟಿಮ್ ಸಪರ್ಟ್ ಮತ್ತು ಫಿನ್ ಅಲೆನ್ ಅವರು ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದು ಓವರಿಗೆ 12, 13 ಹೀಗೆ ರನ್ನನ್ನು ಹೊಡಿತಾ ಯಾವ ಲೆವೆಲಿಗೆ ಆಯ್ತಂದರೆ, ಕೇವಲ 33 ಎಸೆತದಲ್ಲಿ ಫಿನ್ ಅಲೆನ್ ಅವರು 33 ಎಸೆತದಲ್ಲಿ ಶತಕವನ್ನು ಸಿಡಿಸ್ತಾರೆ. ಅದರಲ್ಲಿ 10 ಬೌಂಡ್ರಿ ಮತ್ತು 8 ಸಿಕ್ಸರ್ ಹೊಡಿತಾರೆ. ಹಾಗಾಗಿ ಇದು ಒನ್ ವೇ ಮ್ಯಾಚ್ ಅಂತ ಹೇಳ್ಬೋದು. ಇಲ್ಲಿ ಟಿಮ್ ಸಫರ್ಟ್ ಅವರು 33 ಎಸೆತದಲ್ಲಿ 58 ರನ್ ಹೊಡೆದ್ರೆ, ಅದೇ 33 ಎಸೆತದಲ್ಲಿ ಫಿನ್ ಅಲೆನ್ ಅವರು ಬರೋಬ್ಬರಿ 100 ರನ್ನನ್ನು ಹೊಡೆಯುವ ಮುಖಾಂತರ ಇಡೀ T20 ವರ್ಲ್ಡ್ ಕಪ್ನಲ್ಲಿ ಒಂದು ವಿಶ್ವ ದಾಖಲೆಯನ್ನು ಕೂಡ ಮಾಡ್ತಾರೆ. ಅಂದರೆ ಫಾಸ್ಟೆಸ್ಟ್ ಸೆಂಚುರಿ, ಅಂದರೆ ಅತಿ ವೇಗದ ಸೆಂಚುರಿ ಇದೆಯಲ್ಲ, ಅದು ಕೂಡ ಅವರ ಒಂದು ಪಾಲಿಗೆ ದಾಖಲಾಗುತ್ತೆ. ಹಾಗಾಗಿ ಇದೀಗ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ತಂಡವನ್ನು ಕೇವಲ 12.5 ಓವರ್ಗಳಲ್ಲಿ ಟಾರ್ಗೆಟನ್ನು ರೀಚ್ ಮಾಡಿದೀಗ ಫೈನಲ್ಗೆ ಸುಲಭವಾಗಿ ಫೈನಲ್ ತಲುಪಿದೆ. ಮತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಂಥ ಮ್ಯಾಚ್ನಲ್ಲಿ ನಾಳೆ ಯಾರು ಗೆಲ್ತಾರಲ್ಲ ಅವರ ಗೆದ್ದವರ ಜೊತೆ ನ್ಯೂಜಿಲೆಂಡ್ ತಂಡ T20 ವಿಶ್ವಕಪ್ನ ಟ್ರೋಫಿಗಾಗಿ ಸೆಣಸಾಟವನ್ನು ಮಾಡಲಿದೆ. ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡವನ್ನು ಹೀನಾಯವಾಗಿ ಸೋಲಿಸಿದ ನ್ಯೂಜಿಲೆಂಡ್ ತಂಡ ಇನ್ನು ಭಾರತಕ್ಕೆ ಕೂಡ ಗಂಡಾಂತರ ಕಾದಿದೆ ಅಂತ ಹೇಳ್ಬೋದು. ಯಾಕಂದರೆ ನ್ಯೂಜಿಲೆಂಡ್ ತಂಡದಲ್ಲಿ ಯಾರು ಯಾವಾಗ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾರೆ, ಯಾವಾಗ ಒಬ್ಬ ಫಾರ್ಮ್ ಬರ್ತಾರೆ ಏನು ಕೂಡ
ಅತ್ಯಂತ ಕಷ್ಟದಾಯಕವಾದಂಥ ಕೆಲಸ. ಯಾಕಂದರೆ ಲೀಗ್ ಹಂತದಲ್ಲಿ ಅಂದರೆ ಸೂಪರ್ 8 ಹಂತದಲ್ಲಿ ಪಾಕಿಸ್ತಾನದ ವಿರುದ್ಧ ಅಥವಾ ಬೇರೆ ಬೇರೆ ತಂಡದ ವಿರುದ್ಧ ಹೇಗೆ ತಿಣುಕಾಡಿದಂಥ ನ್ಯೂಜಿಲೆಂಡ್ ತಂಡ ಸೆಮಿಫೈನಲ್ಗೆ ಹೋಗಲ್ಲ ಎನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇತ್ತು. ಆದರೆ ಆದಂಥ ಬೆಳವಣಿಗೆಯಲ್ಲಿ ಇದೀಗ ಸೆಮಿಫೈನಲ್ ತಲುಪಿ ಸೆಮಿಫೈನಲ್ನಲ್ಲಿ ಏಕಾಂಗಿಯಾಗಿ ಅಥವಾ ಒನ್ ವೇಯಾಗಿ ಹೋರಾಟವನ್ನು ಮಾಡಿ ಕೇವಲ 12.5 ಓವರ್ನಲ್ಲಿ ಸೌತ್ ಆಫ್ರಿಕಾ ಕೊಟ್ಟಂಥ ಟಾರ್ಗೆಟನ್ನು ಬ್ರೇಕ್ ಮಾಡಿ ಇದೀಗ ಫೈನಲ್ ಕೂಡ ತಲುಪಿದೆ. ಇನ್ನು ಮುಂದಿನ ದಿನಗಳಲ್ಲಿ ನ್ಯೂಜಿಲೆಂಡ್ ತಂಡದ ಜೊತೆ ಯಾವ ತಂಡ, ಇಂಡಿಯಾ ಬರುತ್ತಾ ಅಥವಾ ಇಂಗ್ಲೆಂಡ್ ಬರ್ತಾ ಕಾದು ನೋಡಬೇಕು. ಮತ್ತು ವಿಶ್ವಕಪ್ ಫೈನಲ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.